ಯತ್ನೆಲ್ಲ ತಂಗಿ ಅಂಜಲಿ ತಂಗಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಬಹಳ ಸುಂದರವಾಗಿ ತನ್ನ ಗಾಯನವನ್ನು ಬಹಳ ಮೃದುವಾಗಿ ಬಹುಶಃ ಎಲ್ಲರಿಗೂ ತಿಳಿಯಾಗಿ ಸ್ಪಷ್ಟವಾಗಿ ಆಗಿರ್ತಕ್ಕಂಥ ಆ ಗಾಯಕಿ ಮುಂದೊಂದು ದಿನ ಯಾರಂತ ಕೇಳಿದ ಮಣ್ಣೂರು ರೇಣುಕಾ ಹೆಂಗ ಬೆಳೆದಳು ನಾಡಿನ ತುಂಬೆಲ್ಲ, ಮುಗುಳಿಯಾಳ ಸುಮಿತ್ರ ಅಕ್ಕ ಹೆಂಗ ಹೆಬ್ಬುಲಿಯಾಗಿ ಮಾಳಿಗಾನ ಹೆಬ್ಬುಲಿಯಾಗಿ ಬೆಳೆದಳು, ಹಂಗ ಇವತ್ತ ಸಿದ್ಧರಲ್ಲಿ ಅಮೋಘ ಸಿದ್ಧ, ಚಲವಂತರಲ್ಲಿ ಮಾಳಿಂಗರಾಯ, ಯುಕ್ತಿಯಲ್ಲಿ ಕಾಳಿದಾಸ, ಭಕ್ತಿಯಲ್ಲಿ ಕನಕದಾಸ, ವೀರರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ಪಟ್ಟಾಡಿತಕ್ಕಂಥ ಕಂದರವಾದ ಅಂಜಲಿ ಸಂಧ್ಯಕ್ಕೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟ. ನಾವು ಬಹಳ ಸುಂದರವಾಗಿ ನಿನಗೆ ಧನ್ಯವಾದಗಳು. ಹಾಡ ಹಾಡಿದ್ರ ಮಾಳಿಗರಾಯನ ಮಠ ಮನಿ ಒಳಗ ಒಂದು ಬಿರ್ಸ ಹಾಡಬಾರ್ಸದ ಏನ್ ಮಾಡಕ್ ಸಾಧ್ಯ ಇಲ್ಲ. ಅರ್ಬಾಟ್ಲೆ ಹಾಡ್ತಿದ್ದ ಅರ್ಬಾಟ್ಲೆ ಹಾಡವ ಅರಟಾಳ ಕಲ್ಮೇಶ, ಕಂಚಿನ ಕಂಠದೊಂದಿಗೆ ಗಾನ ಕೋಗಿಲೆ ಹಾಡಿದ ಇಂಗ್ಲೇಷರ್ ಸಿರ್ಸೈಲ, ಬಿರ್ಸಲೆ ಹಾಡವ ಬಿರ್ಸರ್ಗಿ ಸೋಮಲಿಂಗ. ಹಂಗ ರಾಗ ತಾಳ ಲಯಬದ್ಧವಾಗಿ ಹಾಡ್ಲಿಕ್ಕೆ ರೆಡಿ ಮಾಡಿರ್ತಕ್ಕಂಥ ಎದ್ದೆಲ್ಲವ ಕಾಶಿನಾಥನ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿಸದ. ಯಾಕಂದ್ರ ಸಣ್ಣ ಬೆಳೆಸೋದು ಅಷ್ಟು ಈಜಿ ಇಲ್ಲ, ಸಣ್ಣ ಬೆಳೆಸೋದು ಅಷ್ಟು ಈಜಿ ಇಲ್ಲ. ಯಾಕಂತ ಕೆಲ ಸಂಘನ ಕಟ್ಟಿಕೊಂಡು ಎಲ್ಲಾರನ್ನು ಕರ್ಕೊಂಡ ಹಿಂದಿನ ನ್ಯಾಯನೊಳಗ ಮೊದಲನೇ ಸಂಧಿಗೆ ಏನಪ್ಪಾ ಅಂತ ಕೇಳಿದ್ರೆ ಏನೋ ನೀವು ಡಗ್ಗ ತಾಳದವ್ರ ಜನ ಜೋಡ್ ಬಾರಿಸ್ರತ್ ನಾ ಹೇಳಿದ್ನಿ. ಆ ಕಡೆ ಅವ್ರ ಎಕ್ಸ್ಪೀರಿಯನ್ಸ್ ಮಾಡತ್ತಲ್ಲ ಯಾರಂತ ಕೇಳಿದ್ರ ಉಮೇಶ ರಮೇಶ. ನಿಮಗ್ ಹೇಳುದು ಬಹಳ ಮುಖ್ಯ ಅಲ್ಲ, ನೀವೆಲ್ಲ ಇವ್ರಿಗಿಂತ ಮೊದಲಿನ ಟೀಮ್ನವರು. ನಿಮ್ಮ ಜೋಡ ಡಗ್ಗ ಬಾರಿಸಿರ್ತಕ್ಕಂಥ ಮಾಳವನ ಇಲ್ಲದ ಮಾಳು ಒಂದ್ಸರಿ ಚಪ್ಪಾಳೆ ತಟ್ಟರು ಬಹಳ ಅದ್ಭುತಪೂರ್ವವಾಗಿ. ಉಮೇಶ ನೀ ಬಾರಿಸಲಿಲ್ಲಂದ್ರೆ ಮಾಳು ಬಾರಿಸ್ತಿರ್ಕಿಲ್ಲ. ನಾನು ಯಾಕೆ ಏನಂದ್ರೆ ಮಾಳು ಎಷ್ಟು ಏನು ಬಾರಿಸಿದೋ ಅದ್ರ ತಕ್ಕ ಬರಬೇಕಲ್ಲ ಸರ್. ಜೋರು ಕುಸ್ತಿ ಆಗಬೇಕಾದ್ರೆ ಹಿಡಿಬೇಕಂದ್ರೆ ಒಗಿಬೇಕು ಇಷ್ಟ. ಅದಕ್ಕೆ ಮಾಳು ಉಮೇಶಿ ಜೋಡಿ ಯಾರು ಬಾರಿಸಿರ ಅಂತ ಕೇಳಿದ್ರೆ ಇವತ್ತ ಡಕ್ಕ ಮಾಳು ಬಾರಿಸಿಯಪ್ಪ ನಿನಗೆ ಧನ್ಯವಾದಗಳು. ಬಹಳ ಹಿಂದಿನ ಕಲೆ ಹಿಂಗ ಮುಂದುವರಿಬೇಕಂತ ಹೇಳಿ ನಮ್ಮ ಈ ಮ್ಯಾಳದ ವತಿಯಿಂದ ನಿನ್ನ ಕೇಳ್ಕೊತಾ ಇದೀನಿ. ಇನ್ನ ಈ ಹುಡುಗ ಬಾರಿಸಿದ್ ನೋಡಿ ಸರ್, ಅವ್ರ ರಮೇಶ ಎಕ್ಸ್ಪೀರಿಯನ್ಸ್. ನೀ ರಮೇಶ ಎಕ್ಸ್ಪೀರಿಯನ್ಸ್ ಇರ್ಬೇಕು ಬಹಳ. ಕರೆ ನಿನ್ನಗೆ ತಕ್ಕ ಉತ್ತರ ಕೊಟ್ಟ ಯಾರು ಅಂತ ಕೇಳಿದ್ರೆ ಸಂತೋಷ ಆಗುವಂಗ್ ಭಾಷೆಯಪ್ಪ ಎದ್ದಿಲ್ಲಪ್ಪ. ನೀನು ಕೂಡ ಒಂದ್ಸರಿ ಚಪ್ಪಾಳಿ ತಟ್ಟಿ ಸರ್. ಈ ಹುಡುಗನು ಕೂಡ ಬಹಳ ಅದ್ಭುತವಾಗಿ ಏನಪ್ಪಾ ಅಂದ್ರೆ ಎರಡು ಮ್ಯಾಳದವ್ರ ರಾಗ ತಾಳ ಲಯಬದ್ಧವಾಗಿ ಬಹಳ ಸುಂದರ ಹೇಳಿದಿರಿ. ಆ ಮ್ಯಾಲಿಗೆ ಈ ಮ್ಯಾಲ ಸರಿಸೇಟೆ ಹೇಳಿದಿ ಯವ್ವ ಬಾಯವ ಚಿಂಚಲಿ ಮಾಯಾಕೊಂಡು ಕುದುರೆ ಬಂದಂಗ್ ಬರ್ತಾರ ನೋಡಕ್ಕೆ. ನೋಡ್ಬಾಯಪ್ಪ ನಮ್ಮ ಆಳ ತುಂಬ ಕುದುರೆ ಐತಿ ಬಾ. ನಿನಗೇನು ಒಟ್ಟ ಕಡಿಮೆ ಇಲ್ಲ, ಸಣ್ಣ ಕುದುರೆ ಚಟಕಾ ಕುದುರೆ ಐತಿದ. ನೀ 10 ವರ್ಷ ಆಡಿರ್ಬೇಕ. ಕರೆ 1 ವರ್ಷ 2 ವರ್ಷ ರೆಡಿ ಆಗೈತಿ ಯಾವ್ದತ್ ಕೇಳ್ರ ಇದು ಕಂದಲಗಾಮದ ಅಂಜಲಿ ಹುಲಿ. 1 ವರ್ಷ 9 ತಿಂಗಳು ಹೇಳಕತ್ತ ನೋಡಿ. 9 ದಿನ ಇವತ್ತಿಗೆ 1 ವರ್ಷ 9 ದಿನ ಅಂತ ಹಾಡ್ಲಿಕ್ಕತ್ತಿ ಬಹಳ ಅದ್ಭುತಪೂರ್ವಕ ಹಾಡಿವಿ. ಅವ್ರು ಯಾಕತ್ತಕ್ಕೆ ರಚಗಳ ಎಕ್ಸ್ಪೀರಿಯನ್ಸ್ ಮೇಳದ ಸರ್. ಬಸನಾಳ ಸಚಿತ್ರಪ್ಪ ಅಂತ ಕೇಳಿದ್ರೆ ಸುಮಾರು ಒಂದು 10 ವರ್ಷ ಆತ ನವಿ 10 ವರ್ಷ ಆಯ್ತು. ರಮೇಶ ರಮೇಶ್ ಅಂತ ಎಕ್ಸ್ಪೀರಿಯನ್ಸ್ ನಾನ್ ನಿನಗೆ ಹೇಳುದಿಲ್ಲ ರಮೇಶ. ಯಾಕಂತ ಕೇಳಿದ್ರೆ ನನಗಿಂತ ಮೊದಲಿಂದ ಅದ ನಾವು ಸಂದಿನೊಳಗೆ ಇಲ್ಲಿ ಒಟ್ಟಾರೆಯಾಗಿ ಎರಡೂ ಟೀಮ್ ಏನಪ್ಪಾ ಅಂತ ಕೇಳಿದ್ರೆ ಬಹಳ ಅದ್ಭುತಪೂರ್ವವಾಗಿ ಇವತ್ತ ಈ ಗ್ರಾಮಕ್ಕೆ ಬರಮಾಡಿಕೊಂಡಿರಿ. ಎರಡೂ ಟೀಮಿನ ಅವರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಂಗಪ್ಪ ಅಂತ ಕೇಳಿದ್ರೆ ಕೊನೆಯ ಗಳಿಗೆಯಲ್ಲಿ ಅವಿಗೆ ಒಂದು ಮಾತು ಹೇಳ್ತಾ ಇದನ್ನು ಕೇಳಬೇಕಲ್ಲೇ ಹಿಂದೆ ಕೂತವ್ರು. ತಾಯಿ ಕಂಚವ ಗಡಿಗೆ ಗಂಟ್ಲೆ ಹಾಲು ಕೊಟ್ಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಳೆಸಿದ್ದ ಸಂಗೊಳ್ಳಿ ರಾಯನ ಮೋಸದಿಂದ ನಮ್ಮವರೇ ಹಿಡಿದು ಕೊಟ್ಟಂತಕ್ಕಂಥದನ್ನ ಪದ್ಯದಲ್ಲಿ ಅವಿ ಹಾಡಿದರು. ಬಿಸ್ತಾದೇವಿ ಆಶೀರ್ವಾದ ಆಗಿತ್ತು ರಾಯಣ್ಣಗ. ಏ ರಾಯಣ್ಣ ಖಡ್ಗ ಯಾರ ಕಡೆ ಕೊಟ್ಟಿ ನೀ ಕೆಟ್ಟಿ ಅಂತ ಹೇಳಿದ್ರು. ಡೋರಿ ಹಾಳದಾಗ ಜಳಕ ಮಾಡ್ತಿದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಾಯಾಗ ಖಡ್ಗ ಹಿಡ್ಕೊಂಡ್ ಆಡ್ತಿದ್ದ. ಮೋಸದಿಂದ ಲಕ್ಕಪ್ಪ ಧನ್ಯ ದೌಲತ್ತು ಸಿರಿ ಸಂಪತ್ತು ಬ್ರಿಟಿಷರ್ ಏನು ಕಿತ್ತು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದು ಕೊಟ್ಟರು. ಗಲ್ಲಿಗೇರಿಸುವತ್ತಿನೊಳಗೆ ರಾಯಣ್ಣ ಹೇಳ್ತಾನ, ನೀವ್ ಯಾರು ದುಃಖ ಮಾಡಬೇಡ್ರಿ ಅವ್ವ, ಈ ದೇಶಕ್ಕಾಗಿ ಪ್ರಾಣ ಕೊಡ್ಲಿಕ್ಕೆ ನಾನು ರೆಡಿ ಇದೀನಿ. ಒಬ್ಬ ರಾಯಣ್ಣ ಹೋದ್ರೆ ಏನಾಯ್ತು, ಮನೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿ ಬರ್ತಾನ ಅಂತ ಹೇಳಿ ಗಲ್ಲಿಗೇರಿಸುವತ್ತಿನೊಳಗೆ ಹೇಳಿರ್ತಕ್ಕಂಥ ಮಾತ ಇವತ್ತಲ್ಲಿ ರಾಯಣ್ಣನ ಮೂರ್ತಿ ಒಳಗಡೆ ಕನಕದಾಸ, ಇಲ್ಲಿ ಇಟ್ಟಪ್ಪ. ಅದಕ್ಕ ಈ ಟಾಪನ ಬಗ್ಗೆ ನಮ್ಮ ಹನುಮಂತ ಮಾಸ್ತರ್ ಅಳಗಡೆ ಹನುಮಂತ ಮಾಸ್ತರ್ ಹೇಳ್ಯಾರ. ನಮ್ಮ ಯಾರಂತ ಕೇಳಿದ್ರ ಕರ್ಯಾಪ್ ಮಾಸ್ತರ್ ಹೇಳ್ಯಾರ. ಪುಂಡಲಿಕ ತಂದೆ ತಾಯಿ ಸೇವಾ ಮಾಡ್ತಿದ್ದ,
ಕಾಲು ಒತ್ತಿದ್ದ, ಕೈ ಒತ್ತಿದ್ದ, ತಂದೆ ತಾಯಿ ಸೇವಾ ಮಾಡ್ತಿದ್ದ. ಕೈಲಾಸದಿಂದ ವಿಷ್ಣು ಪರಮಾತ್ಮ ಪರೀಕ್ಷೆ ಮಾಡ್ಲಿಕ್ಕೆ ಬಂದ. ಪರೀಕ್ಷೆ ಮಾಡ್ಲಿಕ್ಕೆ ಬಂದ ಹೊತ್ತಿನೊಳಗ ವಿಷ್ಣು ಪರಮಾತ್ಮ ಹೇಳ್ತಾನೆ ಹೊರಗೆ ನಿಂತ, ನಾ ಬಂದೆನು ಹೊರಗೆ ಬಾ ಅಂದ. ಇಲ್ಲ, ನನಗೆ ತಂದೆ ತಾಯಿನ ಶ್ರೇಷ್ಠ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಿಲ್ಲದೆ ಮತ್ತಾರವಿಲ್ಲವಯ್ಯ. ಕೂಡಲ ಸಂಗಮ ದೇವ ಒಂದು ಹೋಗ್ತಿಂತೆ. ತಂದೆ ತಾಯಿ ಸೇವಾ ಮಾಡ್ತಿದ್ದ. ಒಂಟಿಗಾಲೆ ನಿಂತ ನೋಡು ಅಂದ. ಆ ಹೊತ್ತಿನೊಳಗ ಪುಣ್ಲಿಕ್ಕಿದ್ದವ ಅಲ್ಲೇ ಇರ್ತಕ್ಕಂಥ ಒಂದು ಇಟಂಗಿಯನ್ನು ತೆಗೆದ ಹೊರಗೆ ಹೋಗಿತಾನ. ಪಂಡ್ರಾಪುರ ಇಟ್ಟಲ್ಲ, ಇಟಂಗಿ ಮ್ಯಾಲ ನಿಂತ ತಪಸ್ಸು ಮಾಡ್ಯಾನ. ಅವನೇ ಇಟ್ಟಪ್ಪ ಅಂತಿಮ್ ಹೇಳ್ಯಾನ. ಇನ್ನು ಇದರ ಮುಂದಿನ ಹನುಮಂತ ಮಾಸ್ತರ್ ಇಟ್ಟಳ ದೇವರನ್ನು ಕಳಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಈ ಮೇಳಕ್ಕೆ ಹೃದಯಪೂರ್ವಕ ಅಭಿನಂದನೆಗಳು. ಕಾಸಿಮಪ್ಪ, ಹಿಂಗ ನಿನ್ನ ಸಂಘ ಮುಂದುವರಿಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಓಕೆ. ಎಲ್ಲ ಅಭಿಮಾನ ಗುರು ಹಿರಿಯರಿಗೂ, ತಾಯಿ ತಂದೆಯರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ, ತಾಯಿ ತಂದೆಯರು ಕೂಡ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಸನಾಳ ಗ್ರಾಮದ ಯೋಗಿನಾಥ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದಿಂದ ಹೌದು, ಪುರುಷರಿಗೆ ಎಲ್ಲ ಒಂದು ಪೌರುಷರ ನಮಸ್ಕಾರ, ಸ್ತ್ರೀಯರಿಗೆ ಎಲ್ಲ ಒಂದು ಮಮತೆಯ ನಮಸ್ಕಾರ. ಹೌದು ಹೌದಿಪ್ಪ. ಯುವಕರಿಗೆ ಎಲ್ಲ ಒಂದು ಯೌವನದ ನಮಸ್ಕಾರ, ಯುವತಿಯರಿಗೆ ಎಲ್ಲ ಒಂದು ಕನಸಿನ ನಮಸ್ಕಾರ. ಬಾಣಿ ಪ್ರಧಾನಮಂತ್ರಿ, ಬಾಣಿ ಮುಖ್ಯಮಂತ್ರಿಗಳು ಆಗಲಿರುವ ಮುದ್ದು ಮಕ್ಕಳಿಗೆಲ್ಲ ಯಾವ ನನ್ನ ಬಸನಾಳ ಕಲಾಗಾಯನ ಸಂಘದಿಂದ ಒಂದು ಸಾರಿ ಮುದ್ದಿನ ನಮಸ್ಕಾರಗಳನ್ನು ಹೇಳುತ್ತಾ ಮಾತಾ ಬೇರನ್ನ ಏನಾಯ್ತಪ್ಪ, 12ನೇ ಶತಮಾನದಲ್ಲಿ ಮಹಾತ್ಮರು, ಶರಣರು, ಸಂತರು, ಸಿದ್ಧರು, ಸಿದ್ಧಿ ಪುರುಷರು, ಪವಾಡ ಪುರುಷರು, ಸಿದ್ಧಿ ಪುರುಷರು, ಯೋಗಿ ಪುರುಷರು ಹೌದು ಒಂದೊಂದು ಮಾತುಗಳನ್ನು ಹೇಳಿದ್ರು. ಏನ್ ಹೇಳಿಪ್ಪ ಒಂದೊಂದು ಮಾತುಗಳು? ಆ 12ನೇ ಶತಮಾನದಲ್ಲಿ ಮಹಾತ್ಮರು ಹೇಳಿರ್ತಕ್ಕಂಥ ಮಾತ ಹೇಗ್ರಿಪ್ಪ ಅದು? ಮಹಾತ್ಮರ ಶರೀರ ಮರಿಯಾಗಿ ಹೋಗ್ಯಾದ. ಕರೆ ಮಹಾತ್ಮರ ಆಡಿರ್ತಕ್ಕಂಥ ಮಾತ ಮರಿಯಾಗಿ ಹೋಗಿಲಿಪ್ಪ, ಶಾಶ್ವತವಾಗಿ ಉಳಿದ ಅಂತ ಮಾತುಗಳನ್ನು ಯಾರು ಹೇಳಿದ್ರು ಅಂತ ಕೇಳಿದ್ರ, ಯಾರು ಹೇಳಿಪ್ಪ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಅಂತಕ್ಕಂಥ ಗ್ರಾಮದಲ್ಲಿ ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿಯವರ ಒಡಲೊಳಗ ಉದಯಿಸಿ ಬಂದಿರತಕ್ಕಂತಹ ಯಾರಿಪ್ಪ ಅವರು? ಕನ್ನಡದ ಒಂದು ಮೊದಲ ಕವಿಯತ್ರಿಯಾಗಿರ್ತಕ್ಕಂತಹ ವೈರಾಗ್ಯದ ನಿಧಿಯತ್ತೆ ಕರೆದ್ರು. ನಿಧಿಯತ್ತೆ ಕರೆದ್ರು. ಅಕ್ಕಮಾದೇವಿ ಒಂದು ಮಾತನ್ನು ಹೇಳ್ತಾಳ. ಏನ್ ಹೇಳ್ತಾರಪ್ಪ? ಅಕ್ಕಮಾದೇವಿ ಒಂದು ಮಾತ ಕೇಳಿದ್ರೆ ಈ ಭವ ಸಂಸಾರದಲ್ಲಿ, ಈ ವಿಷಮ ಸಂಸಾರದಲ್ಲಿ ಇವತ್ತೇ ಇದೇ ಕ್ಷಣದೊಳಗ ವೈರಾಗ್ಯ ಬರಬೇಕು ಅಂತ ಮಾತು ಹೇಳ್ತಾಳ ಅಕ್ಕಮಾದೇವಿ. ಎಂತ ಮಾತ್ರಿಪ್ಪ? ಎಂತ ಮಾತು ಹೇಳ್ತಾಳು ಅಂತ ಕೇಳಿದ್ರ, ಎಂತ ಮಾತಿಪ್ಪ ಅದು? ಜನ್ಮ ಕೊಟ್ಟು ಜಗ ತೋರಿಸಿರತಕ್ಕಂಥ ತಂದೆ ನೀನು ತೀರಿದರೆ, ತಂದೆ ನೀನು ತೀರಿದರೆ ಶಿರವು ಹೋದಂತೆ ಅಂತ ಹೇಳ್ತಾಳಕಿ. ಹೌದಪ್ಪ ಅಕ್ಕಮಾದೇವಿ. ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ನೀನು ತೀರಿದರೆ ಶಿರವು ಹೋದಂತೆ, ಶಿರವು ಹೋದಂತೆ, ತಾಯಿ ನೀನು ತೀರಿದರೆ ಕರಳು ಕಿತ್ತು ಬಂದಂತೆ, ಕರಾಳ ಕಿತ್ತಿ ಬಂದಂತೆ, ಅನ್ನ ನೀನು ತೀರಿದರೆ ಬಲಭುಜ ಹೋದಂತೆ, ಬಲಭುಜ ಹೋದಂತೆ, ತಮ್ಮ ನೀನು ತೀರಿದರೆ ಎಡಭುಜ ಹೋದಂತೆ, ಗಂಡನ ಆಜ್ಞೆದೊಳಗ ಇದ್ದಿರತಕ್ಕಂಥ ಹೆಂಡತಿ ತೀರಿದರೆ, ಸತಿ ತೀರಿದರೆ ಮನೆ ಒಳಗಿನ ನಡಗಂಬ ಬರದಂತೆ, ಗಂಡನ ಆಜ್ಞೆಯನ್ನು ಮೀರಿ ಅನ್ನದೇ ಕೃತವಾಗಿರ್ತಕ್ಕಂಥ ಪರಪುರುಷನ ಕೈ ಹಿಡಿದಿರ್ತಕ್ಕಂಥ ಮಡದಿ ತೀರಿದರೆ, ಏನಾಗ್ತದಪ್ಪ? ಎಡಗಾಲಿನ ಚಪ್ಪಲ ನಾಯಿ ಬೈದಂತೆ, ಅದೇ ಮನಿ ಒಳಗ ಅದೇ ಮನಿ ಒಳಗ ಹದಿಹರೆಯವಾಗಿರ್ತಕ್ಕಂಥ 20-25 ವರ್ಷದ ಮಗ ತೀರಿದರೆ ಏನಾಗ್ತದಪ್ಪ? ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡಿರ್ತಕ್ಕಂಥ ಚನ್ನಮಲ್ಲಿಕಾರ್ಜುನ ಶಿಖರ ಆ ತಾಯಿ ತಂದೆಯರ ಪಾಲಿಗೆ ಶಿಖರ ಉರುಳಿದಂತೆ ಅಂತ ಮಾತು ಹೇಳಿದ್ರು. ಯಾರು? ಅಕ್ಕಮಾದೇವಿ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಕಂದಲಗಾಂವ್ ಕಲಾ ತಂಡೇನು ಮತ್ತು ಬಸನಾಳ ಕಲಾ ತಂಡಿನ ಕಾರ್ಯಕ್ರಮ ಹೆಂಗ ನಡೆದಪ್ಪ? ಸಂದಿಗೆ ಎಷ್ಟು ಪಾಯಿಂಟ್ ರೇಂಜ್ ಬರಾಕತ್ತದ ಅನ್ನೋದು ಆ
ಏರ್ಟೆಲ್ ಹೆಂಗ ರೇಂಜ್ ಬರ್ತದ, ಹಂಗ BSNL ಹೆಂಗ ಬರ್ತದ, ಜಿಯೋ ಹೆಂಗ ಬರ್ತದ, ಜಿಯೋ ಹೆಂಗ ಬರ್ತದ, ಹಿಂಗ ಎಲ್ಲಾನು ಯಾವ ಕಾರ್ಡ್ಗಳು ಹೆಂಗ ಸ್ಥಾವರ ಬರ್ತಾವಲ್ಲ, ಹೌದು ಹಂಗ ಇವತ್ತಿನ ದಿವಸ ಯಾವ ಕಾರ್ಡ್ ಎಷ್ಟು ಸ್ಥಾವರ ಬರ್ತೈತಿ ಅಂತ ಹೇಳಿ ಹೌದು ಜಡ್ಜಿಮೆಂಟ್ ಕೂತಿರ್ತಕ್ಕಂತಹ ಜಡ್ಜಸ್ ಗಳಾಗಿ ಬಂದಿರತಕ್ಕಂತ ಜನರು ನಮ್ಮ BL ಗಂಟೇಶ್ವರ್ ಅವರು ಸಂಧಿಗೆ ಬಹಳ ವರ್ಣನೆ ಮುಖಾಂತರ ಹೇಳಕತ್ತಾರೆ. ಎರಡು ಸಂಧಿನ ಎರಡು ಮೇಳಗಳದ ಪರಿಚಯನ್ನು ಮಾಡಿಕೊಟ್ಟು ಹೇಳಕತ್ತಾರೆ. ಎರಡೂ ಮೇಲಿನ ಹಾಡಿಕೆ ಬಹಳ ರಂಗ ಏನಾಗ್ತಾರೆ. ಎರಡೂ ಮಾಸ್ತರ್ಗಳ ಜಡ್ಜ್ಮೆಂಟ್ ಮಾತ್ರ ಇವತ್ತು ಹೆಂಗಾಗಿದೆ ಅಂತ ಕೇಳಿದ್ರ, ಹೆಂಗಾಗಿದಪ್ಪ ಮುಂಜಾನೆ 11 ಗಂಟೆಗೆ ಬರಬೇಕಾದದ್ದು ಗಾಡಿ ರಾತ್ರಿ 8ಕ್ಕೆ ಬಂದಂಗ ಕಾರ್ಯಕ್ರಮ ನಡೆದ. ಹೌದು ಯಾಕೆ ಹಿಂಗ ನಡೆದವು ಅಂತ ಕೇಳಿದ್ರ, ಯಾಕಪ್ಪ ಹುಡುಗನಿಗೆ ಏನಾಗಿದೆ ಅಂತ ಕೇಳಿದ್ರ, ಏನು ಹೇಳಿಪ್ಪ, ಹುಡುಗನಿಗೆ ಬಹಳ ದಿವಸಿಗೆ ಪೇಟೆಗೆ ಹೋಗಿದ್ದತ್ತ. ಹುಡುಗ ಬಾಳ ದಿವಸಿಗೆ ಪೇಟೆ ಹೋಗಿದಂತ. ಪೇಟೆಗೆ ಹೋಗ್ಯಾನ ಹುಡುಗ. ಯಾವತ್ತೂ ಅಡವಿ ಒಳಗಿರೋ ಹುಡುಗ ಮಲ್ಲ ಹುಡುಗ 6 ದಿವಸಿಗೆ ಪೇಟೆಗೆ ಹೋದಾಕರ. ಆ ಪೇಟೆ ಒಳಗ ನಾನಾ ತರದ ಎಲ್ಲಾರು ವ್ಯಾಪಾರಸ್ಥರು ಇರ್ತಾರೆ. ಇರ್ತಾರಲ್ರಿ ಪೇಟೆ. ಯಾರ ಕೈಪಲ್ಯ ಮಾರೋರು ಇರ್ತಾರ, ಯಾರು ಬಂಗಾರ ಮಾರೋರು ಇರ್ತಾರ, ಯಾರ ಕಿರಾಣಿ ಅಂಗಡಿ ಇರ್ತಾವ, ಯಾರು ಬದರಿಕಾಯಿ ಮಾಡ್ತಿರ್ತಾರ, ಯಾರ ಚಪ್ಪಲ್ ಹೊಲಿಯವ್ರು ಹಿಡ್ಕೊಂಡು ಪೇಟೆಗೆ ಇರ್ತಾರಲ್ರಿ. ಸುಂದರ ಹೆಣ್ಣು ಮಗಳು ಚಪ್ಪಲ್ ಹೊಲಿಯವ್ನ ಹತ್ತಿರ ಹೋಗಿ ಚಪ್ಪಲ್ ಕಳೆದು ದೂರ ಬಿಟ್ಟು ಚಪ್ಪಲ್ ಹೊಲಿಯಾಕ ಕೊಟ್ಟಿದ್ದಳಂತ. ಹೌದಿಪ್ಪ. ಈ ಅಡವಿ ಒಳಗೆ ಇದ್ದಿರ್ತಕ್ಕಂಥ ಹುಡುಗ ಬಹಳ ದಿವಸ ಪೇಟೆಗೆ ಹೋಗಿ ಆ ಸುಂದರ ರೂಪಂತಿ ಹೆಣ್ಮಗಳಿಗೆ ನೋಡಿ ಆ ವರ್ಣನೆ ಮಾಡ್ಲಿಕ್ಕತ್ತ ಹುಡುಗ ಏನು ಮಾಡ್ತಾರಪ್ಪ ಸದು, ನಿನ್ನ ನೋಡಿದ್ರ ಹೆಂಗ ಕೈತಿ ನನಗತ್ತೆ ಕೇಳಿದ್ರ, ನೀ ಬೆಳದಿಂಗಳಕ್ಕ ಬಾಡಂಗಿದ್ದಿ ಹೆಣ್ಣು ಮಗಳಂದ್ರ, ನೀ ಬೆಳದಿಂಗಳಕ್ಕ ಬಾಡುವಂತ ಹೆಣ್ಣು ಮಗಳಿದ್ದಿ, ನಿನ್ನ ಕಾಲ ನೋಡಿದ್ರ ಹತ್ತಿ ಹಳ್ಳಿ ಹಂಗದಾವ್, ಅಲ್ಲ ನೋಡಿದ್ರ ದಾಳಂಬ್ರಿ ಬೀಜಿನಂಗಿದ್ದಾವ, ನಿನ್ನ ರೂಪ ನಿನ್ನ ಮುಖ ನೋಡಿದ್ರ ಸೇಬು ಹಣ್ಣಿದ್ದಂಗದಾವ, ಇಂಥ ಚಪ್ಪಲ್ ಹೆಂಗ ಹರಿದಾವು ಅಂತ ಹೇಳಿ, ಇಂಥ ಮೈ ಕಾಲಾಗ ಇಂಥ ಚಪ್ಪಲ್ ಹೆಂಗ ಹರಿದ ಅಂತೇಳಿ ಹೆಂಗ ಹರಿದ ಅಂತೇಳಿ ಹುಡುಗ ಆ ವರ್ಣನೆ ಮಾಡ್ತಿದ್ದ ಚಪ್ಪಲ್ ಹತ್ತೀರ. ಅವಾಗ ಹೇಳ್ತಾರಪ್ಪ ಹುಡುಗಿ, ಅವಾಗ ಹೆಣ್ಮಗಳ ಅಂದಳತ್ತಕ್ಕಿ ಏನಂತಾಳು, ಚಪ್ಪಲ್ ಮೆತ್ತಾನ ಹತ್ತಿ ಹಳೆ ಅಂತ ಕಾಲ ಹಾಕಿ ಹರಿದಿಲ್ಲ, ತಿರುಗಿ ಹರಿದಿಲ್ಲ, ನಿನ್ನಂತ ಹೊಸನನ್ನ ಹಾಟೆಗಳಿಗೆ ಹೊಡೆದು ಹರಿದಾವು ಅಂದಳತ್ತಕ್ಕಿ. ನಿನ್ನಂತ